ಚುಕ್ಕೆ ಗುರುತಿನ ಪ್ರಶ್ನೆ 85 ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ. ರೈಟ್. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಬಹಳಷ್ಟು ವಿಚಾರಗಳು ಒಪ್ಪುವಂಥ ವಿಚಾರಗಳಿದ್ದರೂ ಕೂಡ ಇನ್ನೂ ಸ್ವಲ್ಪ ಡೀಟೇಲಾಗಿ ಕೇಳಬೇಕು ಅಂತ. ಯಾಕಂದರೆ ನಾವು ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ತಂದ ಮೇಲೆ ಬಡವರಿಗೆ ಅಕ್ಕಿ ಮತ್ತು ಆಹಾರ ಧಾನ್ಯಗಳು ಕೊಡಬೇಕು ಅಂದರೆ ಬಹಳ ಸದುದ್ದೇಶದಿಂದ ಈ ದೇಶದಲ್ಲಿ ಒಂದು ಪ್ರಮುಖವಾದ ಒಂದು ಕಾಯ್ದೆಯನ್ನು ತಂದಿರ್ತೀವಿ. ಅದರ ಅನುಗುಣವಾಗಿ ನಾವು ಇವತ್ತು ಬಡವರಿಗೋಸ್ಕರ ಈಗ ಒಂದು ಪಡಿತರ ಚೀಟಿಗಳ ಮೂಲಕ ನಾವು ಅವರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಾ ಇರೋದು ನಿಜ. ಇಲ್ಲಿ ಕೆಲವು ತಂತ್ರಾಂಶಗಳನ್ನು ಉಪಯೋಗಿಸ್ಕೊಳ್ಳೋ ಸಂದರ್ಭದಲ್ಲಿ ಹಳೆ 2016ಕ್ಕಿಂತ ಮುಂಚೆ ಏನೋ ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಎಲೆಕ್ಟ್ರಾನಿಕ್ ಪರ್ಚೇಸ್ ಮಾಡ್ತಕ್ಕಂಥ ಒಂದು POSC ತಂತ್ರಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದನ್ನ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಿಜ ಅಂತ ನಾನು ಪತ್ರಿಕೆಗಳು ಓದಿರೋದು ನಿಜ. ಬ್ಯಾಂಗ್ಳೂರ್ ಮಿರರ್ ಪೇಪರಲ್ಲಿ ಕೂಡ ದೊಡ್ಡ ಕ್ಯೂನ ಹಾಕಿದ್ರು, ಫೋಟೋಗಳನ್ನು ಹಾಕಿದ್ರು. ಇದು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ಕ್ಯೂ ಅಲ್ಲಿ ನಿಂತಿದೆ, ತಂತ್ರಾಂಶದಲ್ಲಿ ಸಮಸ್ಯೆಗಳಾಗಿದೆ ಅನ್ನೋ ವಿಚಾರಗಳು, ಸರ್ವರ್ಗಳು ಡೌನ್ ಅನ್ನೋ ವಿಚಾರಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದೆ ನಾನು. ಅದ್ರ ಹೇಳ್ತಾರೆ ಈಗ ಯಾವುದು ಈ ಸದ್ಯಕ್ಕೆ ಯಾವುದು ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ ಸರ್. ಆದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಪಡಿತರ ಚೀಟಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರೋದ್ರಿಂದ ಅದು ಇಂಪ್ಲಿಮೆಂಟ್ ಮಾಡಿದಾಗ ದೊಡ್ಡ ಸಮಸ್ಯೆ ಆಗಿದ್ದು. ಸುಮಾರು 1.5 crore ಪೀಪಲ್ ವೇರ್ ಇನ್ ಟ್ರಬಲ್ ಬಿಕಾಸ್ ಆಫ್ ದ ಸರ್ವರ್ ಪ್ರಾಬ್ಲಮ್ ಇನ್ ದಿಸ್ ಸ್ಟೇಟ್ ಆಫ್ ಕರ್ನಾಟಕ. ಅದಾದ್ಮೇಲೆ ಕಂಟಿನ್ಯೂ ಮಾಡಿ ಕೇಳ್ಬಿಡ್ತೀನಿ ಸರ್, ಆಮೇಲೆ ಉತ್ತರ ಕೊಡ್ಬೋದು ಅವರು. ಅದಾದ್ಮೇಲೆ ಪ್ರಶ್ನೆಗಳು ನೇರವಾಗಿ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಭಾಷಣ ಮಾಡಬೇಡ ಸರ್. ಭಾಷಣ ಮಾಡಲ್ಲ, ಭಾಷಣ ಮಾಡಬೇಡ. ಸೊ ಆಮೇಲೆ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ತಾವೆಲ್ಲರಿಗೂ ಬಹಿರಂಗವಾಗಿ ಗೊತ್ತಿರೋ ವಿಚಾರ ಅಂತಂದ್ರೆ ಎಷ್ಟೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇವತ್ತು ಕೂಡ ಅವ್ಯವಹಾರಗಳು ನಡೀತಾ ಇರೋದು ನಿಜ. ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದು, ಕಡಿಮೆ ರೇಷನ್ ಕೊಡ್ತಕ್ಕಂಥದ್ದು, ತಗೊಂಡೋಗಿ ಹೋಟ್ಲ್ಗಳಿಗೆ ಮಾರ್ತಕ್ಕಂಥದ್ದು, ಮಾರ್ಕೆಟಲ್ಲಿ ಮಾರ್ಕೊಡ್ತಾ ಇರೋದು ಕಣ್ಣಾರೆ ನೋಡಿರ್ತಕ್ಕಂಥ ನಿಜ. ಅದು ರಿಪೋರ್ಟ್ ಆಗಿರಲಿ ಆಲ್ದಿರಲಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಕಡಿವಾಣ ಹಾಕಿದ್ದೀರಾ, ಏನು ಮಾಡಿದಿರ ವಿಚಾರಗಳು ಕೇಳ್ತೀನಿ. ಬಹುಮುಖ್ಯವಾದ ಕ್ವಶನ್ ನಾನು ಆಹಾರ ಸಚಿವರು ಕೇಳೋದು ಏನಂತಂದರೆ, ಕೇಂದ್ರದಲ್ಲಿ ಇರ್ತಕ್ಕಂಥ ನೀತಿ ಆಯೋಗ ಹೇಳ್ತದೆ ನಮ್ಮಲ್ಲಿ ಇರ್ತಕ್ಕಂಥ ಬಡವರ ಸಂಖ್ಯೆ 7.5% ಮಾತ್ರ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಪಡಿತರ ಚೀಟಿಗಳು ಇರ್ತಕ್ಕಂಥ 80% ಇದೆ ಅಂತಂದನ್ನ ಅದನ್ನ ಸರಿಪಡಿಸಲಿಕ್ಕೆ ಸಚಿವರು ಯೋಚನೆ ಮಾಡಿದಾಗ ದೊಡ್ಡ ಗಲಾಟೆ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ತದನಂತರ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಸೂಕ್ತ ಕ್ರಮ ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಸ್ಥಗಿತಗೊಳಿಸಿರ್ತಾರೆ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ಪಡಿತರ ಚೀಟಿಗಳಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಗಳಿರ್ತಕ್ಕಂಥ ಅಂಕಿಅಂಶಗಳ ವ್ಯತ್ಯಾಸವನ್ನು ನೋಡಿದಾಗ ನಮ್ಮ ರಾಜ್ಯ ಒಂದು ವೇಳೆ 80% ಬಡವರು ಸರ್, ಒಂದೇ ಸೆಕೆಂಡ್ ಸರ್, ನಾನು ಮಾನ್ಯ ಪೀಠಗಳ ಮನವಿ ಮಾಡ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿದ್ದ ವಿಚಾರ ಕರ್ನಾಟಕದಲ್ಲಿರ್ತ ಬಡವರ ವಿಚಾರ. ಒಂದು ಸೆಕೆಂಡ್ ಕೇಳ್ತಾ ಇದ್ದೀನಿ, ಭಾಷಣ ಇಲ್ಲ ಕೇಳ್ತಾ ಇದ್ದೀನಿ. ನಮ್ಮಲ್ಲಿ 80% ಕಾಡುಗಳು ಇರುವುದೇ ಆದ್ರೆ ನಮ್ಮ ದೇಶದಲ್ಲಿ ನಾವು ಬಡತನ ರಾಜ್ಯ ಅಂತ ಘೋಷಣೆ ಮಾಡ್ಕೊಳ್ಬೇಕು. ಸಚಿವರು ತಗೊಂಡ ಕ್ರಮಗಳನ್ನ ವಿಸ್ತೃತವಾಗಿ ಹೇಳ್ಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು 3-4 ಉಪ ಪ್ರಶ್ನೆಗಳನ್ನು ಹೇಳಿದ್ದಾರೆ. ತಾಂತ್ರಿಕ ದೋಷ ಮೊದಲು ಇದ್ದಿದ್ದು ನಿಜ, ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿದ್ದೀವಿ. ಈಗ PDS ಮಟ್ಟದಲ್ಲಿ ಯಾವ ಥರವಾದಂಥ ತಾಂತ್ರಿಕ ದೋಷ ಇಲ್ಲ. ಎರಡನೇದು, ಅಕ್ಕಿ ಕಪ್ಪು ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗ್ತಾ ಇದೆ ಅನ್ನೋ ವಿಷಯ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಆಗಿರೋದು, ಅದಕ್ಕೆ ಕ್ರಮ ತಗೊಂಡಿದ್ದೀವಿ. 2023-24ಕ್ಕೆ ಸುಮಾರು 409 ಕೇಸನ್ನು ಹಾಕಿದ್ದೀವಿ. 20 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ದೀವಿ. 24-25 508 ಕೇಸ್ ಹಾಕಿದ್ದೀವಿ. ಸುಮಾರು 10 ಕೋಟಿ ಪೆನಾಲ್ಟಿಯನ್ನು ವಸೂಲಿ ಮಾಡಿ. ಈ ವರ್ಷದಲ್ಲಿ ಕೂಡ 247 ಕೇಸ್ ಹಾಕಿದ್ದೀವಿ. ಈಗ ನೀವು ಏನು ಮಾಡ್ತೀರಿ ಹೇಳಿ ಸಚಿವರೇ? 4 ಕೋಟಿಗಿಂತ ಹೆಚ್ಚಿಗೆ ಓದಬೇಡ್ರಿ. ಈಗ ಏನು ಮಾಡ್ತೀರಿ ಹೇಳ್ಬಿಡಿ. ಅವ್ರ ಪ್ರಶ್ನೆ ಉತ್ತರ ಹೇಳಿ, ಏನು ಮಾಡ್ತೀವಿ ಅಂತ ಹೇಳಿ. ಈಗ ಬಿಲೋ ಪಾವರ್ಟಿ ಲೈನಲ್ಲಿ APL ಜನ ಇದ್ದಾರೆ. ಅವರನ್ನು ಬಿಲೋ BPLನಿಂದ APLಗೆ ಶಿಫ್ಟ್ ಮಾಡ್ತೀವಿ. ಅವ್ರನ್ನ ಪಟ್ಟಿಯಿಂದ ತೆಗೆಯೋದಿಲ್ಲ. ಇದಕ್ಕೆ ಒಂದು ಪ್ರಯತ್ನ ಮಾಡಿದೆ ನಾನು. ಆ ಪ್ರಯತ್ನದಲ್ಲಿ ಮತ್ತೆ ಸ್ವಲ್ಪ ಗಡಿಬಿಡಿ ಆಯಿತು. ಈಗ ಮತ್ತೆ ಅದನ್ನು ಪ್ರಯತ್ನ ಮಾಡ್ತೀನಿ. ದಕ್ಷಿಣ ಭಾರತದಲ್ಲಿ ನೋಡಿದರೆ ಅತಿ ಹೆಚ್ಚು BPL ಕಾರ್ಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 1,28,00,000 ಕಾರ್ಡ್ಗಳಿವೆ. ಸುಮಾರು 4,50,00,000 ಜನ, 4,50,00,000 ಇದರ
ಫಲಾನುಭವಿಗಳಿದ್ದಾರೆ. ಆದ್ದರಿಂದ ಇದಕ್ಕೊಂದು ಪರಿಹಾರ ಕಂಡುಹಿಡ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ 50% ಒಳಗಡೆ ಇದೆ, ಕೇರಳದಲ್ಲಿ 45% ಇದೆ, ಆಂಧ್ರ ತೆಲಂಗಾಣ ಕೂಡ 50%ಗೆ ಕಡಿಮೆ ಇದೆ. ಆದರೆ ಕರ್ನಾಟಕ ಇಷ್ಟೊಂದು ಪ್ರಗತಿಪರವಾದಂಥ ರಾಜ್ಯದಲ್ಲಿ 70ರಿಂದ 75%ವರೆಗೂ ಹೋಗಿದೆ. ಇದನ್ನು ಕಡಿವಾಣ ಹಾಕಬೇಕು. ವಿನಾಕಾರಣವಾಗಿ ಖರ್ಚಾಗ್ತದೆ ಸರ್ಕಾರಕ್ಕೆ. APL ಅರ್ಹರು ಇವತ್ತು BPL ಇದೆ. ಆದ್ದರಿಂದ ಈ BPL ಇರೋದನ್ನು ನಾವು APL ಕಾರ್ಡ್ದಾರಿದ್ದಾರೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನನಗೆ ಸದಸ್ಯರ ಸಹಕಾರನೂ ಬೇಕಾಗ್ತದೆ. ಸದಸ್ಯರ ಇರದಿದ್ದರೆ ಕಷ್ಟ ಆಗ್ತದೆ. ನಾನು ಮಾಡಿದ್ದೆ 15 ಲಕ್ಷ ಕಾರ್ಡನ್ನು ಫೈಂಡ್ ಔಟ್ ಮಾಡಿದ್ದೆ. 15 ಲಕ್ಷ ಅಂದರೆ ಹತ್ತತ್ರ 50ರಿಂದ 60 ಲಕ್ಷ ಬೆನಿಫಿಷರೀಸು ವಿನಾಕಾರಣವಾಗಿ BPL ಇದ್ದಾರೆ. ಇದನ್ನು ತೆಗೆಯೋ ಕಾರ್ಯಕ್ರಮ ಮಾಡಿದ್ದೆ. ಮತ್ತೊಮ್ಮೆ ನಾನು ಅದನ್ನು ಪ್ರಯತ್ನ ಮಾಡಿದ್ದೇನೆ. ಸದಸ್ಯರ ಸಹಕಾರ ಬೇಕಾಗ್ತದೆ. ಪ್ರಾಮಾಣಿಕವಾಗಿ ಮಾಡಿದಾಗ, ವಿನಾಕಾರಣವಾಗಿ ರಾಜಕೀಯವಾಗಿ ತೆಗೆದುಕೊಂಡು ಮಾತಾಡೋಕ್ಕೆ ಹೋದಾಗ ನಾನು ಈ ಕೆಲಸ ಮಾಡೋಕ್ಕೆ ಕಾರಣ ಒಂದು ಸಾರಿ ಈಗಾಗಲೇ 1 ವರ್ಷಕ್ಕೆ ಮೊದಲೇ ನಾನೆಲ್ಲ ತಯಾರು ಮಾಡಿದ್ದೆ. ಮತ್ತೊಮ್ಮೆ ಸರ್ವ ಸದಸ್ಯರನ್ನ ನಾನು ಕೇಳ್ಕೊಳ್ತೀನಿ. ಇದನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ಉಳಿತದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೋಗ್ತದೆ, ವಿನಾಕಾರಣ ಖರ್ಚಾಗ್ತದೆ. ಇದನ್ನು ಸರಿಪಡಿಸೋದಕ್ಕೆ ನನಗೆ ಅನುಮತಿ ಬೇಕಾಗ್ತದೆ. ಮಾಡ್ತೇನೆ ಸರ್. ಮಾನ್ಯ ಸಭಾಪತಿಗಳೇ, ಸಚಿವರು ಹೇಳಿದ ಉತ್ತರ ನಾನು ಒಪ್ತೇನೆ. ಆದರೆ ವಿಚಾರ ಬಂದಿರತಕ್ಕಂಥ ದೇಶದಲ್ಲಿದ್ದ ಬಡತನ ರೇಖೆಯನ್ನಕ್ಕಿಂತ ಕೆಳಗಿರ್ತಕ್ಕ ಜನನ ನಾವು ತುಲನೆ ಮಾಡಬೇಕು ಅಂತಂದಾಗ ಅದು ಒಂದೇ ಮಾನದಂಡ ಆಗಬೇಕಾಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾನದಂಡಗಳ ಪ್ರಕಾರ ಓನ್ಲಿ 7.5% ಪೀಪಲ್ ಆರ್ ದೇರ್ ಮಲ್ಟಿ ಡೈಮೆನ್ಷನಲ್ ನೋಡಿದಾಗ ಅವರು ಬರೀ 7.5% ಮಾತ್ರ ಬಡವರಿದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ 80% ಬಡವರಿದ್ದೀರಿ ಅಂತ ತೋರಿಸ್ಕೊಳ್ಳೋದಾದರೆ ಅದು ಸರಿ ಇರ್ತಕ್ಕಂಥ ಅಂಕಿಅಂಶಗಳಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ಮಾನದಂಡದಲ್ಲಿ ಇಟ್ಕೊಂಡು ಬಡವರಾಗಿ ನಿಜವಾದ ಬಡವರನ್ನ ಗುರುತಿಸಿ ಅವರಿಗೆ ಅರ್ಹ ವ್ಯಕ್ತಿಗಳಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು, ಅನರ್ಹ ವ್ಯಕ್ತಿಗಳನ್ನು APL ಮಾಡ್ತಕ್ಕಂಥದ್ದು, ಅಗ್ರೆಸಿವ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಮನವಿನ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಮಾನದಂಡಗಳು 12 ಇದೆ, ರಾಜ್ಯ ಸರ್ಕಾರದ ಮಾನದಂಡಗಳು 5 ಇದೆ. ನಾವು ಕರ್ನಾಟಕ ಸರ್ಕಾರ 5 ಮಾನದಂಡಗಳನ್ನು ಮಾಡಿದ್ದೀವಿ. ಅದರ ಆಧಾರದ ಮೇಲೆ BPL ಕೊಟ್ಟಾಗ ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಈಗ ಅವರು ಇಡೀ ರಾಷ್ಟ್ರದಲ್ಲಿ ಆವರೇಜ್ 11.5 ಅಂತ ಮಾಡಿದ್ದಾರೆ ಬಿಲೋ ಪಾವರ್ಟಿ. ಆದರೆ ಭಾರತದ ಲೆಕ್ಕಾಚಾರ ನೋಡಿದಾಗ BPL ಬಿಲೋ ಪಾವರ್ಟಿ ಲೈನ್ ಇನ್ನೂ 30ರಿಂದ 35% ಈ ರಾಷ್ಟ್ರದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋದು ನನಗೆ ಗೊತ್ತಿದೆ. ನಾನು ಪಾರ್ಲಿಮೆಂಟಲ್ಲಿದ್ದೆ, ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೆ. ಆದರೆ ಈ 12 ಏನು ಗೈಡ್ಲೈನ್ಸ್ ಪ್ಯಾರಾಮೀಟರ್ಸ್ ಇವೆ ಅದನ್ನು ನೋಡಿದಾಗ ಅದು ಕಡಿಮೆ ಇದೆ. ಅದು ರಾಷ್ಟ್ರ ಮಟ್ಟದ ವಿಷಯ ಆಗಿದೆ. ರಾಜ್ಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 5 ಏನು ಪ್ಯಾರಾಮೀಟರ್ಸ್ ಇದೆ ಅದನ್ನು ನೋಡಿದಾಗ ಅದನ್ನು ಅಳವಡಿಸಿ ನಾವು BPL ಕಾರ್ಡನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವು ಹೆಚ್ಚಿಗೆ ಅದನ್ನು ಸರಿಪಡಿಸ್ಕೊಂಡು